हेलो एवरीवन। अस्सलाम वालेकुम दोस्तों, कैसे हो आप सब लोग। उम्मीद करती हूँ कि आप सब आराम से हो। ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಆರಾಮವಾಗಿದ್ದೀರಾ ಅಂತೇಳ್ಬಿಟ್ಟು ಬಯಸ್ತೀನಿ। आज मैं बनाने जा रही हूँ मटन खुरमा और घी राइस मेरे स्टाइल में। पहले हमें मटन खुरमा के लिए जिन जिन चीज़ों की ज़रूरत है वो अब यहाँ पर बता रही हूँ। बकरे का गोश्त, पिसा हुआ नारियल, पिसा हुआ टमाटर, पिसी हुई प्याज, आलू, अदरक लहसुन का पेस्ट, हरी मिर्च, प्याज, तेल, दही, हरी धनिया, पुदीना, कसूरी मेथी, गरम मसाला, हल्दी, ಧನಿಯಾ ಪೌಡರ್, ಮಿರ್ಚಿ ಪೌಡರ್ और ನಮಕ್। ಇವತ್ತು ನಾನು ಮಟನ್ ಕುರ್ಮಾ ಮತ್ತು ಘೀ ರೈಸ್ ಅನ್ನು ನನ್ನದೇ ಆದಂತಹ ಸ್ಟೈಲಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ। ಮೊದಲನೇದಾಗಿ ಮಟನ್ ಕುರ್ಮಾ ಮಾಡಲು ನಮಗೆ ಬೇಕಾಗಿರುವಂತಹ ಸಾಮಗ್ರಿಗಳು: ಕುರಿ ಮಟನ್, ರುಬ್ಬಿಕೊಂಡಿರುವಂತಹ ತೆಂಗಿನಕಾಯಿ, ರುಬ್ಬಿಕೊಂಡಿರುವಂತಹ ಟೊಮೆಟೊ ಹಣ್ಣು, ರುಬ್ಬಿಕೊಂಡಿರುವಂತಹ ಈರುಳ್ಳಿ, ಆಲೂಗಡ್ಡೆ, ಬೆಳ್ಳುಳ್ಳಿ ಹಸಿಶುಂಠಿ ಪೇಸ್ಟ್, ಹಸಿರು ಮೆಣಸಿನಕಾಯಿ, ಈರುಳ್ಳಿ, ಎಣ್ಣೆ, ಮೊಸರು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಕಸೂರಿ ಮೇಥಿ, ಗರಂ ಮಸಾಲ, ಅರಿಶಿನ ಪುಡಿ, ಧನಿಯಾ ಪುಡಿ, ಮೆಣಸಿನ ಪುಡಿ ಮತ್ತು ಉಪ್ಪು। ಮೊದಲನೇದಾಗಿ ಕುಕ್ಕರನ್ನು ಇಟ್ಕೊಂಡು ಗ್ಯಾಸ್ ಹಚ್ಕೊಳ್ಳೋಣ। यहाँ पर कुकर रखकर गैस चला लिया है। इसमें हम डालेंगे तेल। ಇದರಲ್ಲಿ ನಾವು ಎಣ್ಣೆಯನ್ನು ಹಾಕೋಣ। ಎಣ್ಣೆ ಬಿಸಿಯಾದ ನಂತರ ಈರುಳ್ಳಿ ಹಾಕೋಣ। तेल गरम हो गया है, अभी प्याज डालेंगे। ಈರುಳ್ಳಿ ಕಂದು ಬಣ್ಣಕ್ಕೆ ತಿರುಗಿದ ನಂತರ ಇದರಲ್ಲಿ ನಾವು ಬೆಳ್ಳುಳ್ಳಿ ಹಸಿಶುಂಠಿ ಪೇಸ್ಟ್ ಅನ್ನು ಹಾಕೋಣ। प्याज ब्राउन होते ही हम इसमें अदरक लहसुन का पेस्ट डालेंगे। ಸ್ವಲ್ಪ ಉರಿದ ನಂತರ ಇದರಲ್ಲಿ मटन ಅನ್ನು ಹಾಕೋಣ। थोड़ा तलने के बाद हम इसमें गोश्त डालेंगे। अब इसमें हम डालेंगे हल्दी और नमक। ಈಗ ಇದರಲ್ಲಿ ನಾವು ಅರಿಶಿನ ಮತ್ತು ಉಪ್ಪನ್ನು ಹಾಕೋಣ। 2 ನಿಮಿಷ ಉರಿದ ನಂತರ ಇದರಲ್ಲಿ ಮೊಸರನ್ನು ಹಾಕೋಣ। 2 मिनट इसी तरह से तलने के बाद इसमें हम दही डालेंगे। अब इसमें हम डालेंगे पीसी हुई प्याज। ಈಗ ನಾವು ಇದರಲ್ಲಿ ರುಬ್ಬಿಕೊಂಡಿರುವಂತಹ ಈರುಳ್ಳಿಯನ್ನು ಹಾಕೋಣ। ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ, अच्छे से मिला लीजिए। अब हम इसमें मिर्ची पाउडर, धनिया पाउडर, हरिया धनिया और पुदीना एक साथ डालेंगे। ಈಗ ನಾವು ಇದರಲ್ಲಿ ಮೆಣಸಿನ ಪುಡಿ, ಧನಿಯಾ ಪುಡಿ, ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಒಂದು ಸತಿ ಹಾಕಿ ಮಿಶ್ರಣ ಮಾಡೋಣ। अब हम इसको हिला लेंगे। इसको 2 मिनट पकने के लिए छोड़ेंगे। ಈಗ ನಾವು ಒಂದು 2 ನಿಮಿಷ ಇದನ್ನು ಹಾಗೆ ಕುದಿಯಲು ಬಿಡೋಣ। ಒಂದು ತಟ್ಟೆಯನ್ನು ಮುಚ್ಚಿ ಬೇಯಕ್ಕೆ ಬಿಡೋಣ। एक प्लेट मुझकर हम इसको पकने के लिए छोड़ेंगे। ನೋಡಿ, ಈಗ ನಾವು ಇದರಲ್ಲಿ ಆಲೂಗಡ್ಡೆ ಮತ್ತು ಹಸಿರು ಮೆಣಸಿನಕಾಯಿಯನ್ನು ಹಾಕೋಣ। अब हम इसमें डालेंगे आलू और हरी मिर्च। आलू को मैंने पानी में डाल दिया है, नहीं तो काले हो जाएंगे। ನಾನು ಆಲೂಗಡ್ಡೆಯನ್ನು ನೀರಲ್ಲಿ ಹಾಕಿದ್ದೀನಿ, ಇಲ್ಲದೆ ಇದ್ದರೆ ಇದು ಕಪ್ಪಾಗ್ಬಿಡ್ತಾ ಇತ್ತು। ಹಸಿರು ಮೆಣಸಿನಕಾಯಿಯನ್ನು ಮಧ್ಯದಲ್ಲಿ ಸೀಳಿದ್ದೀನಿ। हरी मिर्च को मैंने बीच में से काट लिया है। अब इसको अच्छी तरह से मिला लीजिए। ಈಗ ನಾವು ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳೋಣ। अब इसमें हम डालेंगे पिसा हुआ नारियल और टमाटर। ಈಗ ನಾವು ಇದರಲ್ಲಿ ರುಬ್ಬಿಕೊಂಡಿರುವಂತಹ ತೆಂಗಿನಕಾಯಿ ಮತ್ತು ರುಬ್ಬಿಕೊಂಡಿರುವಂತಹ ಟೊಮೆಟೊ ಹಣ್ಣನ್ನು ಹಾಕೋಣ। ಈಗ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ। अब अच्छे से मिला लीजिए। ಈಗ ಇದರಲ್ಲಿ ಕಸೂರಿ ಮೇಥಿ ಮತ್ತು ಗರಂ ಮಸಾಲೆಯನ್ನು ಹಾಕೋಣ। अब इसमें हम कसूरी मेथी और गरम मसाला डालेंगे। ಸ್ವಲ್ಪ ನೀರು ಹಾಕಿ ಕುದಿಯಕ್ಕೆ ಬಿಡೋಣ। अब थोड़ा पानी डालकर पकने के लिए छोड़ेंगे। ಈಗ ನೋಡಿ ಕುದೀತಾ ಇದೆ। ಈಗ ನಾವು ಕುಕ್ಕರಿನ ಮುಚ್ಚಳವನ್ನು ಮುಚ್ಚಿ ವಿಜಲ್ ಬರೋಕ್ಕೆ ಬಿಡೋಣ।
देखिए यहाँ पर पक रहा है। अब हम कुकर का ढक्कन मूंदकर विजल आने के लिए छोड़ेंगे। इसका विजल आने तक हम घी रೈಸ್ तैयार कर लेंगे। ಇದರ ವಿಜಲ್ ಬರೋ ತನಕ ನಾವು घी ರೈಸ್ ಅನ್ನು ಸಿದ್ಧ ಮಾಡ್ಕೊಳ್ಳೋಣ। घी ರೈಸ್ बनाने के लिए ये प्याज, हरी धनिया, हरी मिर्च, पुदीना, नमक, कसूरी मेथी, लौंग, इलायची, दालचीनी, तेल और ಅದ್ರಕ್ ಲಸನ್ का ಪೇಸ್ಟ್। ಈ ರೈಸ್ ಮಾಡಲು ನಮಗೆ ಬೇಕಾಗಿರುವಂತದ್ದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನಕಾಯಿ, ಪುದೀನ, ಉಪ್ಪು, ಕಸೂರಿ ಮೇಥಿ, ಏಲಕ್ಕಿ, लौंग, चक्के, एಣ್ಣೆ ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್। हम गैस पर पतीला रखकर गैस जलाएंगे। ಈಗ ನಾವು ಒಂದು ಪಾತ್ರೆಯನ್ನು ಇಟ್ಟು ಗ್ಯಾಸ್ ಅನ್ನು ಹಚ್ಕೊಳ್ಳೋಣ। पात्रे बिसी आದ ನಂತರ ಅದರಲ್ಲಿ ಎಣ್ಣೆ ಹಾಕೋಣ। पतीला गर्म होने पर हम उसमें तेल डालेंगे। इसमें हम पहले प्याज डालेंगे। ಈಗ ನಾವು ಈರುಳ್ಳಿ ಹಾಕೋಣ। मैं यहाँ पर लौंग, चकला और इलायची को बाद में डालूंगी। ನಾನು ಇಲ್ಲಿ ಚಕ್ಕೆ, ಲವಂಗ, ಏಲಕ್ಕಿಯನ್ನು ಆಮೇಲೆ ಹಾಕ್ತೀನಿ। ಈರುಳ್ಳಿ ಸ್ವಲ್ಪ ಸ್ಮೂತ್ ಆದ ನಂತರ ನಾನು ಚಕ್ಕೆ, लौंग, ಏಲಕ್ಕಿ ಹಾಕ್ತೀನಿ। प्याज यहाँ पर थोड़ी नरम होने के बाद हम यहाँ पर लौंग, चकला या दालचीनी डालेंगे। हम यहाँ पर थोड़ा सा कसूरी मेथी डालेंगे। ಇಲ್ಲಿ ನಾವು ಸ್ವಲ್ಪ ಕಸೂರಿ ಮೇಥಿಯನ್ನು ಹಾಕೋಣ। ಈರುಳ್ಳಿ ಕಂದು ಬಣ್ಣಕ್ಕೆ ತಿರುಗಿದ ನಂತರ ಇದರಲ್ಲಿ ನಾವು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕೋಣ। प्याज ब्राउन होने के बाद हम यहाँ पर अदरक लहसुन का पेस्ट डालेंगे। साथ हम कटी हुई हरी मिर्च, पुदीना और धनिया डालेंगे। इದ್ರ ಜೊತೆನೆ ನಾವು ಕತ್ತರಿಸಿಕೊಂಡಿರುವಂತಹ ಹಸಿರು ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕೋಣ। ಅಕ್ಕಿಗೆ ತಕ್ಕಷ್ಟು ನೀರನ್ನು ಹಾಕಿ ಕುದಿಯಲು ಬಿಡೋಣ। अब हम जितने चावल लिए हैं उसी के बराबर का पानी हम डालकर पकने के लिए छोड़ेंगे। यहाँ पर हमारा पानी पक चुका है। ये ನೋಡಿ ನೀರು ಕುದಿ ಬಂದಿದೆ। ನಾನು 10 ನಿಮಿಷ ಅಕ್ಕಿಯನ್ನು ನೆನೆಯಕ್ಕಿಟ್ಟು ನೀರನ್ನು ಸೋಸಿಕೊಂಡಿದ್ದೀನಿ। मैंने चावल को 10 मिनट भिगोकर पानी निथार लिया है। अब हम गैस को स्लो करके चावल को इसमें डालेंगे। ಈಗ ನಾವು ಗ್ಯಾಸ್ ಅನ್ನು ಸ್ಲೋ ಮಾಡಿಕೊಂಡು ಅಕ್ಕಿಯನ್ನು ಇದರಲ್ಲಿ ಹಾಕೋಣ। हम चावल को ढककर पकने के लिए छोड़ेंगे। ಇವಾಗ ನಾವು ಅಕ್ಕಿಯನ್ನು ಮುಚ್ಚಳ ಮುಚ್ಚಿ ಬೇಯಲು ಬಿಡೋಣ। हमारे चावल पक रहे हैं। ನಮ್ಮ ಅಕ್ಕಿ ಬೇಯ್ತಾ ಇದೆ। ಇಷ್ಟು ಅಕ್ಕಿ ಬೆಂದ ನಂತರ अब हम घी ರೈಸ್ को दम पर छोड़ेंगे। ಈಗ ನಾವು घी ರೈಸ್ ಅನ್ನು दम ಆಗಲು देखिए हमारा घी ರೈಸ್ दम हो गया है। ನೋಡಿ ನಮ್ಮ घी ರೈಸ್ दम ಆಗಿದೆ। ಸರ್ವ್ ಮಾಡಲು ಸಿದ್ಧವಾಗಿದೆ। ಸರ್ವ್ करने के लिए भी तैयार है। ನಮ್ಮ ಕುಕ್ಕರಿನ ವಿಜಲ್ ಸಹ ಬಂದಿದೆ। कुकर के विजल भी आ गए हैं। हमारा खुरमा पककर तैयार हो गया है। ನಮ್ಮ खुरमा ರೆಡಿ ಆಗಿದೆ। ನೋಡಿ ಸ್ನೇಹಿತರೆ, ನನ್ನ ಮಟನ್ खुरमा ಮತ್ತು घी ರೈಸ್ ಸಿದ್ಧವಾಗಿದೆ। देखिए दोस्तों, मेरा बना हुआ मटन खुरमा और घी रईस बनकर तैयार है। अगर मेरा आपको वीडियो पसंद आया हो तो लाइक करिए, शेयर करिए, बेल आइकन को क्लिक करिए और अभी तक मेरे चैनल को सब्सक्राइब नहीं किया हो तो सब्सक्राइब करिए। ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ। ಮತ್ತೆ ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ। मेहरबानी करके दोस्तों मुझे सपोर्ट कीजिए। आज का वीडियो मैं यहीं पर ख़त्म कर रही हूँ। मिलते हैं अगले वीडियो पर। ಅಲ್ಲ ಸ್ನೇಹಿತರೆ, ನನಗೆ ಬೆಂಬಲವನ್ನು ನೀಡಿ ನಾನು ಇವತ್ತಿನ ವಿಡಿಯೋವನ್ನು ಇಲ್ಲಿಯೇ ಮುಗಿಸ್ತಾ ಇದ್ದೀನಿ। ಸಿಗೋಣ ಮುಂದಿನ ವಿಡಿಯೋದಲ್ಲಿ। ಧನ್ಯವಾದಗಳು। ಬಾಯ್, ಟೇಕ್ ಕೇರ್ ಎವ್ರಿವನ್।